ಅನ್ಸರ್ಟನಿಟಿ ಅಂತ ಹೇಳ್ತಾರೆ. ಜೀವನದಲ್ಲಿ ಎಲ್ಲವೂ ಯಾವುದೂ ನಿಶ್ಚಯವಿಲ್ಲ, ಅನಿಶ್ಚಿತತೆನೇ. ಎಲ್ಲೂ ಅನ್ಸರ್ಟನಿಟಿನೇ. ಒಂದೇ ಸರ್ಟನಿಟಿ ಯಾವುದು ಅಂದರೆ ಅದು ಅನ್ಸರ್ಟನಿಟಿ ಅನ್ನೋದೇ ಸರ್ಟನಿಟಿ. ಅದರಿಂದ ನಾವು ಯಾವುದು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಅದರ ಜೊತೆಗೆ ಟ್ಯೂನ್ ಮಾಡ್ಕೋಬೇಕು. ನಾನು ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ನನ್ನ ಲೈಫ್ನಲ್ಲಿ, ಇದ್ರ ಜೊತೆಗೆ ನಾನು ಟ್ಯೂನ್ ಮಾಡಿಕೊಂಡ್ರೆ ಪ್ರತಿಯೊಂದು ಕ್ಷಣನೂ ಒಂದು ಹೊಸ ಹೊಸ ಫ್ರೆಶ್ ಅನುಭವಗಳು ನಮಗೆ ಬರುತ್ತೆ. ಅದಕ್ಕೆ ಹೇಳೋದು, ಹಂಗಾಗಲಿಲ್ವಾ, ಟ್ಯೂನ್ ಮಾಡೋಕ್ಕಾಗಲಿಲ್ವಾ, ಒಂದು 2 ನಿಮಿಷ ಆಧಾರ ಯಾವುದು? ಉಸಿರಾಟ. ಗಾಳಿ ತಗೊಳ್ಳೋದು, ಗಾಳಿ ಬಿಡೋದು, ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಗಮನಿಸಿ. ಅದನ್ನು ಕಂಪ್ಲೀಟ್ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ಅದಕ್ಕೆ ಹೇಳೋದು, ಆ ಅಟ್ಯಾಚ್ಮೆಂಟ್ ಇದೆಯಲ್ಲ ನಿಮಗೆ ಥಾಟ್ನಲ್ಲಿ, ಆ ನಾನ್ ಅಟ್ಯಾಚ್ಮೆಂಟ್ ವಿತ್ ದಿ ಥಾಟ್ ಆಂಗ್ಸೈಟಿ ಕಮ್ಮಿ ಮಾಡುತ್ತೆ. ಅವಾಗಲೂ ಯೋಚನೆ ಏನೂ ಯೋಚನೆ ನಡೀತಾ ಇರುತ್ತೆ, ಅದರಲ್ಲಿ ಸಿಕ್ಕಾಕೊಂಡಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಯಾವಾಗಲೂ ಆತಂಕ. ಆಂಗ್ಸೈಟಿ ಕಮ್ಮಿ ಆಗೋದು ಥಾಟನ್ನು ಡಿಟ್ಯಾಚ್ ಮಾಡಿಕೊಂಡಾಗ. ಅದು ಯಾವಾಗ ಆಗುತ್ತೆ? ಉಸಿರಾಟದ ಕಡೆ ಗಮನ ಕೊಟ್ಟು 2 ನಿಮಿಷ ಎಲ್ಲಿದ್ದೀರೋ ಅಲ್ಲಿ ಕೂತ್ಕೊಂಡ್ಬಿಡಿ, ಉಸಿರಾಟದ ಕಡೆ ಗಮನ ಕೊಡಿ. ಇಮ್ಮಿಡಿಯೇಟಾಗಿ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಮೈಂಡ್ಗೆ. ಅದು ಒಂಥರ ಓಪನ್ ಸ್ಪೇಸ್ನಲ್ಲಿ ಇದ್ದಂಗೆ ಅನಿಸುತ್ತೆ, ಇಲ್ಲದ್ರೆ ಉಸಿರು ಕಟ್ಟಿದಂಗೆ ಆಗುತ್ತೆ. ಅರ್ಥ ಆಯ್ತಾ? ನೀವು ಕಂಟ್ರೋಲ್ ಮಾಡಕ್ಕೆ ಹೋಗಬೇಡಿ ಯೋಚನೆಗಳನ್ನ, ಅದು ಮಾಯೆ, ಅದು ಇಲ್ಯೂಷನ್ನು. ಶಾಂತಿ ಬರಬೇಕು ಆ ರೀತಿ ಉಸಿರಾಟದಲ್ಲಿ. ಆಗ ನಿಮಗೆ ನಿಮ್ಮ ಬಗ್ಗೆನೇ ಒಂದು ಕಂಪ್ಯಾಷನ್ ಬರುತ್ತೆ, ಸಹಾನುಭೂತಿ. ನಿಮ್ಮ ಬಗ್ಗೆನೇ ಒಂದು ಪ್ರೀತಿ ಬರುತ್ತೆ, ಕಂಪ್ಯಾಷನ್. ಅದನ್ನು ಕಲ್ಟಿವೇಟ್ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳೋದು, ಏನಾದರೂ ಅನಿಶ್ಚಿತತೆ ಇದ್ದರೆ ಎಂಬ್ರೇಸ್ ಇಟ್. ಎಸ್, ಪರವಾಗಿಲ್ಲ, ಅದು ನಿಶ್ಚಯತೆ, ನಿಶ್ಚಿಂತೆ. ಆಗ